वाञ्छितफलं त्रैलोक्यनाथो विभुः त्रैलोक्यनाथो विभुः। ಇಂದಿನ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿರತಕ್ಕಂಥ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಮಾನ್ಯ ಕುಲಪತಿಗಳಾದ ಪ್ರೊಫೆಸರ್ ಶರಣಪ್ಪ ವಿ ಸಾಹೇಬರಿಗೆ ನಿಮ್ಮೆಲ್ಲರ ಪರವಾಗಿ ಹಾಗೂ ವಿಶ್ವವಿದ್ಯಾಲಯದ ಪರವಾಗಿ ವೈಯಕ್ತಿಕವಾಗಿ ನಾನು ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಇಂದಿನ ಈ ವ್ಯಾಲಿಡಿಕ್ಟರಿ ಫಂಕ್ಷನ್ಗೆ ಮುಖ್ಯ ಅತಿಥಿಯಾಗಿ ಬಂದಿರತಕ್ಕಂಥ ನಮ್ಮೆಲ್ಲರ ನೆಚ್ಚಿನ ಡಾಕ್ಟರ್ ಪ್ರತಿಭಾ ಪಾರ್ಶ್ವನಾಥ್ ಮೇಡಮ್, ಪ್ರಿನ್ಸಿಪಾಲ್ GFGC ಕಾಲೇಜ್ KR ಪುರಂ ಬ್ಯಾಂಗ್ಳೂರ್. ಇವರು ನಾನು ಬಹಳ ಪ್ರೀತಿಯಿಂದ ಕರೆದಾಗ ಅವರು ಬಹಳ ಹೋಗ್ಬಿಟ್ಟು 2-3 ಸಲ ಫೋನ್ ಮಾಡಿ ಅವರು ನಾನು ಬರಕ್ ಖುಷಿಯಾಗಿದ್ದೀನಿ ಮೇಡಮ್ ಬರ್ತೀನಿ ಅಂತ ಒಪ್ಕೊಂಡ್ರು. ಮೇಡಮ್ ರವರಿಗೆ ವಿಶ್ವವಿದ್ಯಾಲಯದ ಪರವಾಗಿ ಮಾನ್ಯ ಕುಲಪತಿಗಳ ಪರವಾಗಿ ಹಾಗೂ ನಮ್ಮೆಲ್ಲರ ಪರವಾಗಿ ಮೇಡಮ್ ರವರಿಗೆ ತುಂಬ ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಪ್ರೊಫೆಸರ್ ರಾಮನಾಥನ್ ನಾಯ್ಡು ಡೀನ್ ಅಧ್ಯಯನ, ಅವರು ಯಾವಾಗಲೂ ನಮ್ಮ ಜೊತೆಲಿ ಇರ್ತಾರೆ. ನಮ್ಮ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದಲ್ಲಿ ಡೀನ್ ಅಧ್ಯಯನರಾಗಿ ನನ್ನ ಜೊತೆಲೇ ಬಂದಂತವರು 94ರಲ್ಲಿ. ಅವರಿಗೂ ಸಹ ನಮ್ಮ ವಿಶ್ವವಿದ್ಯಾಲಯದ ಪರವಾಗಿ ನಿಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನ ಕೋರುತ್ತಿದ್ದೇನೆ. ಇನ್ನ ಉಳಿದಿರ್ತಕ್ಕ ಎಲ್ಲ ನಮ್ಮ ಸಾಹೇಬರು ಕುಲಸಚಿವರು ಪರೀಕ್ಷಾಂಗ ಎಲ್ಲರೂ ನಾಳೆ ಗವರ್ನರ್ ಪ್ರೋಗ್ರಾಮ್ ಇರೋದ್ರಿಂದ ಅವರು ಇಲ್ಲಿಗೆ ಉಪಸ್ಥಿತರಾಗಿರ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಕಾರಣಾಂತರಗಳಿಂದ ಅವರು ಕೆಲಸದ ಒತ್ತಡಗಳಿಂದ ಅಲ್ಲೇ ಉಳಿದಿದ್ದಾರೆ ನಮ್ಮ ಅವರ ಕಚೇರಿಯಲ್ಲಿ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಅನೌಪಚಾರಿಕವಾಗಿ ಅವರಿಗೆ ಸ್ವಾಗತವನ್ನ ನಾನು ಕೋರ್ತಾ ಇದ್ದೇನೆ. ಮತ್ತೆ ನಿಮಗೆಲ್ಲ ನಮ್ಮ ವಿಭಾಗದ ಎಲ್ಲ ಅಧ್ಯಾಪಕರು ಇಲ್ಲಿದ್ದಾರೆ. ಮತ್ತೆ ಹೊರಗಿನಿಂದ ಬಂದಿರತಕ್ಕಂತ ಎಲ್ಲಾ ಸ್ಟೇಟ್ಗಳಿಂದ ಸುಮಾರು ಜನ ಆಗಮಿಸಿದ್ದೀರಿ. ಸುಮಾರು ಜನ ಇವತ್ತು ಮಧ್ಯಾಹ್ನ ಊಟ ಮಾಡ್ಕೊಂಡು 2 ಗಂಟೆ ಟ್ರೈನ್ಗೆ ಹೊರಟವರು ಸುಮಾರು ಜನ ಇದ್ದಾರೆ. ನಾವು ದೂರದವರು ಹೋಗ್ಬೇಕು ಅಂತ ಅಂದ್ಬಿಟ್ಟು ಆದ್ರೂ ಸಹ ಎಲ್ಲರಿಗೂ ಸಹ ಎಲ್ಲಾ ಪಾರ್ಟಿಸಿಪೇಟ್ ಆಲ್ಮೋಸ್ಟ್ 108 ಜನ ಪಾರ್ಟಿಸಿಪೇಟ್ ಮಾಡಿದ್ರು. ಮತ್ತೆ ಆನ್ಲೈನ್ ಅಲ್ಲಿ 15 ಜನಕ್ಕೆ ನಾವು ಇವತ್ತು ಪೇಪರ್ ಪ್ರೆಸೆಂಟ್ ಮಾಡಿಸಿದ್ವಿ. 108 ಜನ ಒಟ್ಟು ಆರ್ಟಿಕಲ್ಸ್ ಬಂದಿರತಕ್ಕಂಥದ್ದು. ಎಲ್ಲರಿಗೆ ಒಟ್ಟಾಗಿ ನಾನು ಎಲ್ಲಾ ಎಕ್ಸ್ಪರ್ಟ್ಸ್ ಗಳಿಗೆ, ಎಲ್ಲಾ ಅಧ್ಯಾಪಕರಿಗೆ, ಅಧ್ಯಾಪಕ ವೃಂದದವರಿಗೆ, ಮತ್ತೆ ಎಲ್ಲ ಪ್ರಾಜೆಕ್ಟ್ ರಿಸರ್ಚ್ ಸ್ಕಾಲರ್ಗಳಿಗೆ ಎಲ್ಲರಿಗೂ ಸಹ ಒಟ್ಟಾರೆಯಾಗಿ ನಾನು ಸ್ವಾಗತವನ್ನ ಕೋರ್ತಾ ಇದ್ದೇನೆ. ನಿಮ್ಮ ವಿಶ್ವವಿದ್ಯಾಲಯದ ಪರವಾಗಿ ಹಾಗೂ ವಿಭಾಗದ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ನನ್ನ ಹೆಸರು ಸಚಿನ್, ಕರ್ನಾಟಕ ಕೇಂದ್ರ ವಿಶ್ವವಿದ್ಯಾಲಯದ ವಿದ್ಯಾರ್ಥಿ. ಫಾರ್ ದ ಫಸ್ಟ್ ಟೈಮ್ ನಾನು ಒಂದು ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ಗೆ ಬಂದು ಪೇಪರ್ ಪ್ರೆಸೆಂಟೇಷನ್ ಮಾಡ್ಕೊತೀನಿ. ಆದರೆ ಏನಾದರೂ ತಪ್ಪು ಮಾತಾಡಿದ್ರೆ ಹೀಗೆ ಮೊದಲಿಗೆ ಕ್ಷಮಿಸಿಬಿಡಿ, ಯಾಕಂದರೆ ದಿಸ್ ಈಸ್ ಮೈ ಫಸ್ಟ್ ಟೈಮ್. ಫಸ್ಟ್ ಆಫ್ ಆಲ್, ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಮೈ ಗೈಡ್ Professor G.R. Angadi sir, one who encouraged and motivated me to attend this international conference. Also, I am very thankful to my co-scholar Durga Prasad Sahu. He is a person one who helped me to engage in this conference. Also, I am very thankful to Bhagavadi sir, because when I came to this campus, on that time I am able to know Dr. Lakshmi ma'am is the guide of our Bhagavadi sir. So, also I am very thankful to our Lakshmi ma'am for organizing this great initiative. ನಾವು ನಿನ್ನೆಯಿಂದ ಬಂದಾಗಿನಿಂದ ಫಸ್ಟ್ ಆಫ್ ಆಲ್ ಇಲ್ಲಿವರೆಗೂ ನಮಗೆ ಪ್ರತಿಯೊಂದು ಹೆಜ್ಜೆಗೂ ಹೆಲ್ಪ್ ಮಾಡ್ತಾ ಇದ್ದ ಒಬ್ಬ ವ್ಯಕ್ತಿ ಯಾರಪ್ಪ ಅಂದ್ರೆ ಯೋಗೇಶ್ ಸರ್ ಅವರು. ಯಾಕಂದ್ರೆ ಗೊತ್ತಿಲ್ಲದವರ ಫಾರ್ ದ ಫಸ್ಟ್ ಟೈಮ್ ನಾನು ಮೈಸೂರಿಗೆ ಬಂದೆ. ಮೈಸೂರು ನಾನು ಬಸ್ ಸ್ಟ್ಯಾಂಡ್ಲಿಂದ ಇಲ್ಲಿ ಬಂದು ನನಗೆ ಇರೋದಕ್ಕೆ ಊಟದ ವ್ಯವಸ್ಥೆ ಎಲ್ಲ A to Z ಮಾಡ್ಕೊಟ್ಟವರು ಯೋಗೇಶ್ ಸರ್ ಅವರು. ಅದೇ ರೀತಿ ನಾನು ಹಂಗೆ ಬಂದಾಗ ಅಲ್ಲಿ ರಿಜಿಸ್ಟ್ರೇಷನ್ ಕೌಂಟರ್ದಾಗ ಅವ್ರು ಎಷ್ಟು ಚಂದ ಮಾತಾಡಿದ್ರು ಅಂದರೆ ಭಾಳ ಚಂದ. ನಮ್ಮ ಸೈಡ್ ಮಾತುಗಳೇ ಇವು. ನಾ ಇಲ್ಲಿ ಬಂದಾಗ ಯಾರಿಗೂ ಅವ್ರಿಗೆ ಮಾತಾಡಿದಾಗ ಅಂದರು, ತಪ್ಪಾಗಿದೆ, ಕ್ಷಮಿಸಿ, ನೀವು ಮಾತಾಡೋದು ತಿಳಿಲಿಲ್ಲ, ಇನ್ನೊಂದ್ಸಲ ಹೇಳಿ ಅಂದ್ಬಿಟ್ರು. ಯಾಕಂದ್ರೆ ಅದು ಯಾಕಂದ್ರೆ ನಮ್ಮ ಸೈಡ್ ಮಾತುಗಳೇ ಬೇರೆವ, ಈ ಸೈಡ್ ಮಾತುಗಳೇ ಬೇರೆವ. ಅದೊಂದು ನನಗೆ ಇಲ್ಲಿ ಸ್ವಲ್ಪ ಹೊಸದಾಗಿ ಕಲ್ತ್ಬಿಟ್ಟೆ. ಅದೊಂದೇ ಮತ್ತೊಂದು ಇಲ್ಲಿಂದ ಚಳಿ ಮತ್ತು ಮಳೆ, ಅದು ನನಗೆ ಭಾಳ ಕ್ಲೈಮೇಟ್ 2 ದಿನ ನನಗೆ ಭಾಳ ಇಲ್ಲಿಂದ ಯಾವಾಗ ಹೋಗಲಿ ಅಂತೇಳಿ ಒಂದು ಅನಿಸ್ತಿತ್ತು. ಆದ್ರೆ ಈಗ ಅನ್ಸಕತ್ತದ ಇಲ್ಲ ಇಲ್ಲೇ ಇರಬೇಕು, ಹೆಂಗೋ ನೆಟ್ ಪಾಸ್ ಆಗಿನಿ, ಇಲ್ಲೇ ಎಲ್ಲ ಎಜುಕೇಶನ್ ಡಿಪಾರ್ಟ್ಮೆಂಟ್ದವ್ರು ಸಿಕ್ಕಾರ, ಚಾನ್ಸ್ ಸಿಕ್ಕರು ಇಲ್ಲೇ PhD ಮಾಡ್ಬೇಕಂತ ಒಂದು ಮನಸ್ಸಿನ ಆಯ್ತು. ಅದೇ ರೀತಿ ನಾನು ಇಲ್ಲಿ ಏನೋ ಒಂದು ಪ್ರೆಸೆಂಟ್ ಮಾಡ್ಬೇಕಂತ ಬಂದೆ, ಆದರೆ ಇಲ್ಲಿಂದ ನಾನು ಬಹಳಷ್ಟು ಕಲ್ತ್ಕೊಂಡು ಹೋದೆ. ಫಾರ್ ಎಕ್ಸಾಂಪಲ್, ಎಲ್ಲೋ RI ಯಾರೋ ಒಬ್ರು ಬಂದಿದ್ರು ನಿನ್ನೆ, ಸೈಕಾಲಜಿ ಡಿಪಾರ್ಟ್ಮೆಂಟ್ ಸೀಮಾ ಮೇಡಮ್ ಅವರು ಎಮೋಷನಲ್ ಇಂಟೆಲಿಜೆನ್ಸ್ ಬಗ್ಗೆ ಮಾತಾಡಿದ್ರು. ಒಬ್ರು ಸರ್ ಪೊಲೀಸ್ ಡಿಪಾರ್ಟ್ಮೆಂಟ್ ಲಿಂದ ವೆಲ್ನೆಸ್ ಮ್ಯಾನೇಜ್ಮೆಂಟ್ ಬಗ್ಗೆ ಮಾತಾಡಿದ್ರು.
ನಾವು ಒಂದು ಪ್ರೆಸೆಂಟ್ ಮಾಡೋ ಬಂದು ಒನ್ ಟು ಮೆನಿ ಅನ್ನೋ ಒಂದು ಮೆನಿ ಕಾನ್ಸೆಪ್ಟ್ಗಳು ನಾವು ಕಲ್ತಿಲ್ಲಿಂದ ಹೋಗ್ತಾ ಇದ್ದೀವಿ. ಒನ್ಸ್ ಅಗೇನ್ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ದಿಸ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಂಡ್ ಲಕ್ಷ್ಮಿ ಮ್ಯಾಮ್. ಆಲ್ಸೋ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ದ dynamic vice chancellor of this university, Professor Halse sir, because sir gave this platform to conduct this international conference. I am very thankful to sir. Inge maadi namu karine sir mattu sir. Thank you. Dignitaries on the dais and off the dais and respected teachers and the vice chancellor and the dean and like HODs of different departments. I want to share my experience. Really, it was overwhelmed to share my experience. Nange first one thanks helbeku. Nan kalti teachers nan munde kutidare. This was the first. Like nan PhD tagondaglu I was my teachers were not there. So Chidanand sir was my teacher, and when I started my MD, so he is in front of me. That is a one pleasure. And another nan PhD madake one guide Bhagyawadi sir. My guide is Geeta ma'am, Dr. Geeta ma'am. But PhD ಮಾಡಕ್ಕೆ ಇನ್ಸ್ಪೈರ್ ಮಾಡಿದ್ದು ಭಾಗ್ಯವಾಡಿ ಸರ್. he is in front of me. So this is where the platform, this is not my first presentation, to be frank. I have presented many conferences, but ಇದು ನನಗೆ ಸ್ಪೆಷಲ್. ಯಾಕಂದ್ರೆ ನನ್ನ ಇಬ್ಬರು ಟೀಚರ್ಸ್ where I started my MD, they are in front of me, and along with my guide, she is absent, but I want to truly thank her for this giving a platform. But ನಂಗೆ ಇಲ್ಲಿ ಎಕ್ಸ್ಪೀರಿಯನ್ಸ್ ಆಗಿದ್ದೇನು ಅಂತಂದರೆ ಇಟ್ ವಾಸ್ ರಿಯಲಿ ವೆಲ್ ಆರ್ಗನೈಸ್ಡ್. ನನಗೆ ಫಸ್ಟ್ ಸ್ಟಾರ್ಟಿಂಗ್ ಬಂದಾಗ ನನ್ನ ಲ್ಯಾಪ್ಟಾಪ್ ಕೂಡ ತಂದಿರಲಿಲ್ಲ. ಹಿ ವಾಸ್ ದೇರ್ ಆ್ಯಂಡ್ ಹಿ ಹೆಲ್ಪ್ ಮೀ ಔಟ್ ಟು ಡೂ ಆಲ್ ದಿಸ್ ಸೆಷನ್ಸ್. ಸೊ ಟೆಕ್ನಿಕಲ್ ಸೆಷನಲ್ಲಿ ಎಲ್ಲ ಆಗಲಿ ಲೈಕ್ ಇಟ್ ವಾಸ್ ಓಪನ್ ಫಾರ್ ಡಿಸ್ಕಷನಲ್ಲೂ ವಿ ಹ್ಯಾವ್ ಲರ್ನ್ಡ್ ಸೋ ಮೆನಿ ಥಿಂಗ್ಸ್. ನಮ್ಮ ಪೇಪರ್ ಪ್ರೆಸೆಂಟೇಷನ್ ಮಾಡುವಾಗ ದೇ ಆರ್ ಟಾಕಿಂಗ್ ಅಬೌಟ್ ಸೋಷಿಯಲ್ ಕನ್ಸ್ಟ್ರಕ್ಟಿವಿಸಮ್, ಸೆಲ್ಫ್ ಎಫಿಕಸಿ, ತುಂಬ ಡಿಫ್ರೆಂಟ್ ಟಾಪಿಕ್ಸ್ನ ನಾನು ನೋಡಿದ್ದು. ಆ್ಯಂಡ್ ಇಟ್ ವಾಸ್ ಲೈಕ್ ಎವ್ರಿಥಿಂಗ್. ಈ ಡಿಜಿಟಲ್ ಲಿಟ್ರಸಿಯಲ್ಲಿ, ಡಿಜಿಟಲ್ ಎರಾದಲ್ಲಿ ಹೌ ವಿ ಕ್ಯಾನ್ ಕೋಪ್ ಅಪ್ ವಿತ್ ಡಿಫ್ರೆಂಟ್ ಥಿಂಗ್ಸ್ ಅನ್ನೋದನ್ನು ತುಂಬ ಯುನೀಕ್ ಆಗಿ, ವೆರಿ ಸ್ಪೆಷಲ್ ವಿತ್ ಅ ಶಾರ್ಟ್ ಸ್ಪ್ಯಾನ್ ಆಫ್ ಟೈಮ್ ದೇ ಹ್ಯಾವ್ ಆರ್ಗನೈಸ್ಡ್ ವೆರಿ ವೆಲ್. And one thing I want to thank all the like who are present here to give the opportunity to thank one and all. And the conference is well planned and it was came up with that beautiful thing. So I want to say everything. What I can say, it was a good time to have in this. And one thing, ನನಗೆ ನಾನು ಮೈಸೂರಲ್ಲೇ ಕಲ್ತಿದ್ದು ಮಹಾರಾಣಿಸಲ್ಲಿ, ಆಮೇಲೆ ನಾನು ಮಂಗಳೂರಿಗೆ ಹೋಗಿದ್ದು. ಬಟ್ ಇಲ್ಲಿ KS ಬಂದ ಮೇಲೆ ಐ ವಾಸ್ ರಿಕಾಲಿಂಗ್ ಆಲ್ ಮೈ ಮೆಮೊರೀಸ್. ವೆನ್ ಐ ಎಂಟರ್ಡ್ ಇನ್ ಟು ದ ಮೈಸೂರು, ಇಟ್ ವಾಸ್ ಜಸ್ಟ್ ಅನದರ್ ಫೀಲಿಂಗ್. ಮೈಸೂರು ಅನ್ನೋದೇ ಒಂದು ವಾಟ್ ಐ ಕ್ಯಾನ್ ಸೇ, ಇಟ್ ವಾಸ್ ಅ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ನಾವು ಎಲ್ಲೇ ಹೋದ್ರೂ ಕಲ್ತಿದ್ದು ಮೈಸೂರಲ್ಲಿ ಆಗುವಾಗ ಮೈಸೂರು ಎಂಟರ್ ಆಗ್ತಿದ ತಕ್ಷಣವೇ ನಮ್ಗೊಂದು ಹೊಸದು ನಮ್ಮ ಅಮ್ಮನ ಮನೆಗೆ ಬಂದಿದ್ವಿ ಅನ್ನೋ ಫೀಲ್ ಆಗುತ್ತೆ. So I was in my Taur Mane now. I was just overwhelmed and I was say thanks to that all the individuals to give the opportunity. Thank you one and all. Thank you. ಇಲ್ಲಿ ತನಕ ಪಾಪ ಅವರ ಎಕ್ಸ್ಪೀರಿಯನ್ಸ್, ಓನ್ ಎಕ್ಸ್ಪೀರಿಯನ್ಸ್ ಹೇಳ್ಕೊಳ್ತಿದ್ರು. ಆ್ಯಸ್ ಎ ಕಮಿಟಿ ಮೆಂಬರ್ ಆಗಿ ಈ ಒಂದು ಅಂತಾರಾಷ್ಟ್ರೀಯ ಸಮ್ಮೇಳನದಲ್ಲಿ ನಮ್ಗೆ ಏನಾಯಿತು, ನಮ್ಮ ಎಲ್ಲ ಕಮಿಟಿಯವರ ಪರವಾಗಿ ನಾನು ಮಾತಾಡಲಿಕ್ಕೆ ಇಷ್ಟಪಡ್ತೀನಿ. ಸೊ ನಾವು 2 days ಅರೇಂಜ್ ಮಾಡಿದಾಗ ಇಷ್ಟು ಮೆಂಬರ್ಸ್ ಬರ್ತಾರೆ ಅಂತಲೇ ಅಂದ್ಕೊಂಡಿರಲಿಲ್ಲ. ಇನ್ಕ್ಲೂಡ್ ನಮ್ಮ ಲಕ್ಷ್ಮೀ ಮೇಡಮು ಸಹ ಇದನ್ನು ವ್ಯಕ್ತಪಡಿಸಿದ್ರು. ಒಂದು ಕಡೆ TV ಚಾನೆಲ್ಸ್ಗಳಲ್ಲಿ ಕೊರೋನಾ ಅಂತಾರೆ, ಇನ್ನೊಂದು ಕಡೆ ಮಳೆ ಅಂತಾರೆ. ಇದ್ರ ನಡುವೆ ನಮಗೆ ಒಂದು ದೊಡ್ಡ ಚಾಲೆಂಜ್ ಆಗಿಬಿಟ್ಟಿತ್ತು, ಇಷ್ಟು ಜನ ಹೇಗೆ ನಾವು ಅರೇಂಜ್ ಮಾಡಲಿಕ್ಕಾಗುತ್ತೆ ಅಂತ. ಆದರೆ ಫಸ್ಟ್ ಡೇನೇ ನಮಗೆ ತುಂಬ ಖುಷಿ ಆಯಿತು, ಯಾಕಂದರೆ ಆಡಿಟೋರಿಯಂ ಫುಲ್ ಇದ್ರು. ಉದ್ಘಾಟನಾ ಸಮಾರಂಭ ತುಂಬ ಚೆನ್ನಾಗಿ, ಯಾವುದೇ ಒಂದು ಚೂರು ಕುಂದು ಕೊರತೆ ಇಲ್ಲದೆ ತುಂಬ ಚೆನ್ನಾಗಿ ಅರೇಂಜ್ ಮಾಡಿದ್ವಿ. ಅದೇ ರೀತಿ 2 ಸೆಷನ್ ಅವತ್ತು ಮಾಡಿದ್ವಿ. ಟೋಟಲ್ ನಾವು 5 ಸೆಷನ್ ಮಾಡಿದ್ವಿ. 5 ಸೆಷನ್ನು ಸಹ ನಾವು ಆಫ್ಲೈನ್ ಸೆಷನ್ ಮಾಡಿದ್ವಿ, 1 ಸೆಷನ್ ನಾವು ಆನ್ಲೈನ್ ಸೆಷನ್ ಮಾಡಿದ್ವಿ. ಅದರಲ್ಲೂ ಇಂಟರ್ಸ್ಟೇಟ್ ಪೇಪರ್ ಹಾಸ್ಪಿಟಲ್ಸ್ ಅಂತೂ ತುಂಬ ಇಂಟ್ರೆಸ್ಟ್ ಆಗಿ ಪ್ರೆಸೆಂಟೇಷನ್ ಕೊಟ್ಟರು. ಒಟ್ಟು 108 ನಮಗೆ ಆಫ್ಲೈನ್ ಪ್ರೆಸೆಂಟೇಷನ್ ಆಗಿದೆ, ಅದರಲ್ಲಿ 12 ನಮಗೆ ಆನ್ಲೈನ್ ಪ್ರೆಸೆಂಟೇಷನ್ ಆಗಿದೆ. ತುಂಬ ಚೆನ್ನಾಗಿ ಎಲ್ಲರೂ ತಮ್ಮ ಪ್ರಬಂಧಗಳನ್ನ ಮಂಡನೆ ಮಾಡಿದ್ರು. ಇದ್ರ ಜೊತೆಗೆ ಇನ್ನೊಂದು ಏನು ಹೇಳ್ತಿದ್ದಾರೆ ಅಂದರೆ, ಮೇಡಮ್ ನೀವು ಮದುವೆ ಊಟ ರೀತಿ ಅರೇಂಜ್ ಮಾಡಿದ್ದೀರಾ ಊಟನ. ಸೊ ಅದಂತೂ ತುಂಬ ಚೆನ್ನಾಗಿ, ಊಟದ ವಿಷಯದಲ್ಲಂತೂ ತುಂಬ ಚೆನ್ನಾಗಿ, ಅಕಾಮಡೇಷನ್ ಈಸ್ ಆಲ್ಸೋ ಗುಡ್ ಅಂತ ಕೇಳ್ಪಟ್ಟೆ. ಅದೇ ರೀತಿ ಎಲ್ಲರೂ ಟ್ರೀಟ್ ಮಾಡೋರು ತುಂಬ ಚೆನ್ನಾಗಿ, ಎಲ್ಲರೂ ನಗು ಮಕ್ಕದಿಂದ ನಮ್ಮನ್ನ ವೆಲ್ಕಮ್ ಮಾಡಿದ್ರು ಮೇಡಮ್. ಸಮಾರಂಭದಲ್ಲೂ ಸಹ ನೀವು ಇದೇ ರೀತಿ ಆಕ್ಟಿವ್ ಆಗಿ ವರ್ಕ್ ಮಾಡ್ತೀವಿ ಮೇಡಮ್. ನೋಡಿದ್ರೆ ನೀವು ನೋಡೋದ್ರಲ್ಲಿ ಎರಡೇ ಮಾತಿಲ್ಲ ಅಂತ ನಮಗೆ ಆ ಥರ ಅಭಿಪ್ರಾಯಗಳು ಬಂದವು. ಇದಕ್ಕೆಲ್ಲ ಇನ್ಸ್ಪೈರು ನಮ್ಮ VC ಸರು, ಅದ್ರ ಜೊತೆಗೆ ನಮ್ಮ ಕಮಿಟಿ ಮೆಂಬರ್ಸು ಎಲ್ಲರೂ ತುಂಬ ಅಚ್ಚುಕಟ್ಟಾಗಿ ಈ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣಕರ್ತರಾಗಿದ್ದಾರೆ. ಹಾಗೆ ರೀತಿ ಇದೇ ರೀತಿ ಇನ್ನು ಮುಂದೆ ಹೆಚ್ಚು ನಾವು ಸಮ್ಮೇಳನಗಳನ್ನ
ಆ ವಿಚಾರ ಸಂಕಿರಣಗಳನ್ನ ನಮ್ಮ ಓಪನ್ ಯೂನಿವರ್ಸಿಟಿಗೆ ಅರೇಂಜ್ ಮಾಡ್ತೀವಿ. ದಯವಿಟ್ಟು ನಿಮ್ಮ ವಿಶ್ವವಿದ್ಯಾಲಯದಿಂದ ಇತರ ಸಹೋದ್ಯೋಗಿಗಳ ಜೊತೆ ಬನ್ನಿ ಅಂತ ಹೇಳ್ತಾ ನನ್ನ ಅಭಿಪ್ರಾಯವನ್ನು ಮುಕ್ತಾಯಪಡಿಸ್ತೀನಿ. ನಮಸ್ಕಾರ. ವೇದಿಕೆಯ ಮೇಲೆ ಉಪಸ್ಥಿತರಿರ್ತಕ್ಕಂತಹ ಗೌರವಾನ್ವಿತ ಗಣ್ಯರಿಗೂ ಹಾಗೂ ವೇದಿಕೆಯ ಮೇಲೆ ಮುಂಭಾಗದಲ್ಲಿರ್ತಕ್ಕಂಥ ತಮ್ಮೆಲ್ಲರಿಗೂ ಮಧ್ಯಾಹ್ನದ ವಂದನೆಗಳು. ಬಹುಶಃ 2 ದಿನಗಳ ಅಂತಾರಾಷ್ಟ್ರೀಯ ಸಮ್ಮೇಳನದ ಶೀರ್ಷಿಕೆ ಲೈಫ್ ಸ್ಕಿಲ್ಸ್ ಆ್ಯಂಡ್ ವೆಲ್ಬೀಯಿಂಗ್ ಆಫ್ ಚಿಲ್ಡ್ರನ್ ಆ್ಯಂಡ್ ಯೂತ್ ಇನ್ ದ ಡಿಜಿಟಲ್ ವರ್ಲ್ಡ್ ಅನ್ನುವಂತಹ ಶೀರ್ಷಿಕೆ. ಇದನ್ನು WHO 10 ಲೈಫ್ ಸ್ಕಿಲ್ಸನ್ನು ಲೀಸ್ಟ್ ಮಾಡಿ ಯುನೆಸೆಫ್ ಆ್ಯಂಡ್ WHO ಯೂತ್ಸ್ಗೆ ಮತ್ತು ಸ್ಟೂಡೆಂಟ್ಸ್ಗೆ ಅದನ್ನು ಕಲಿಸ್ಬೇಕು ಅನ್ನೋದನ್ನು ಮ್ಯಾಂಡೇಟರಿ ಮಾಡಿದೆ. ಬಹುಶಃ ನನಗನ್ನಿಸ್ತದೆ, ನಿನ್ನೆ ಮಾನ್ಯ ಕುಲಪತಿಗಳು ನನಗೆ ಮಾತಾಡಿದಾಗ ಬಹುಶಃ ಭಾರತೀಯ ದೃಷ್ಟಿಕೋನದಲ್ಲಿ ಜೀವನ ಕೌಶಲ್ಯಗಳು ಹೇಗಿತ್ತು ಅನ್ನೋದನ್ನು ನಿನ್ನೆ ನಮ್ಮ ಕುಲಪತಿಗಳು ಅಲ್ಸೆ ಸರ್ ಅವರು ಪ್ರಸ್ತುತಪಡಿಸಿದರು. ಅದರ ಮುಂದುವರೆದ ಭಾಗ ಬಹುಶಃ ನನಗನ್ನಿಸ್ತದೆ 12ನೇ ಶತಮಾನದಲ್ಲಿ ನಾವು ನೋಡಿದಾಗ ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿ ಅಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹುದೆನ್ನಬೇಕು. ಈ ವಚನ ಸಾಹಿತ್ಯವನ್ನು ನೋಡಿದಾಗ ಎಂಟೈರ್ ಎಫೆಕ್ಟಿವ್ ಕಮ್ಯುನಿಕೇಶನ್ ಸ್ಕಿಲ್ಸ್ ಅನ್ನ ಹೇಳುತ್ತೆ. ಇಟ್ ಈಸ್ ಒನ್ ಆಫ್ ದ ಮೇಜರ್ ಲೈಫ್ ಸ್ಕಿಲ್ಸ್. WHO ಆದವರು ಕೂಡ ಇಷ್ಟು ಎಫೆಕ್ಟಿವ್ ಆಗಿ ಲೈಫ್ ಸ್ಕಿಲ್ಸ್ ಪ್ರೆಸೆಂಟ್ ಮಾಡೋಕ್ಕಾಗಲ್ಲ. ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಲೈಫ್ ಸ್ಕಿಲ್ಸ್ ಬಂದರೆ ಇಷ್ಟನ್ನು ಪ್ರೆಸೆಂಟ್ ಮಾಡೋಕ್ಕಾಗಲ್ಲ. ಇಟ್ ಈಸ್ ಒನ್ ಆಫ್ ದ ಮೇಜರ್ ಲೈಫ್ ಸ್ಕಿಲ್ಸ್. ತಾನು ಅರಿತರೆ ತನ್ನರಿವೇ ತನಗೆ ಗುರು. ಇಟ್ ಈಸ್ ಅನದರ್ ಒನ್ ಸ್ಟೇಟ್ಮೆಂಟ್. ತಾನು ಅರಿತರೆ ತನ್ನರಿವೇ ತನಗೆ ಗುರು. ಇಟ್ ಈಸ್ ಕ್ಲಿಯರ್ಲಿ ಇಂಡಿಕೇಟ್ಸ್ ಸೆಲ್ಫ್ ಅವೇರ್ನೆಸ್ ಲೈಫ್ ಸ್ಕಿಲ್ಸ್. ಇದು ಸ್ವಪ್ರಜ್ಞೆ ಕೌಶಲ್ಯ. ನುಡಿದಂತ ನಡೆ ಈ ಜನ್ಮ ನಿನಗೆ ಕಡೆ ದಾಸರದು ಇದು. ಇಟ್ ಈಸ್ ಕ್ಲಿಯರ್ಲಿ ಇಂಡಿಕೇಟ್ಸ್ ಅಸರ್ಟಿವ್ನೆಸ್ ಲೈಫ್ ಸ್ಕಿಲ್ಸ್, ದೃಢವರ್ತನೆಯ ಕೌಶಲ್ಯ. ಆಯ್ತಲ್ಲ? ನನಗೆ ನೋವಾದರೆ ನಾನು ಜೀವಂತವಾಗಿದ್ದೇನೆ ಎಂದು ಅರ್ಥ. ನನ್ನ ನೋವು ನನಗೆ ಅರ್ಥವಾದರೆ ನಾನು ಜೀವಂತವಾಗಿದ್ದೇನೆ ಎಂದು ಅರ್ಥ. ಪರರ ನೋವು ನನಗೆ ಅರ್ಥವಾದರೆ ನಾನು ಮನುಷ್ಯನಾಗಿದ್ದೇನೆ ಎಂದು ಅರ್ಥ. ಇಟ್ ಈಸ್ ಎಂಪಥಿ ಲೈಫ್ ಸ್ಕಿಲ್ಸ್. ಎಂಟೈರ್ ನಮ್ಮ ಇಂಡಿಯನ್ ಕಾನ್ಸೆಪ್ಟ್ ಟ್ರೆಡಿಷನ್ಸ್ ಒಳಗಡೆ ಒಂದು ಜೀವನ ಕೌಶಲ್ಯಗಳ ಪಾತ್ರವನ್ನು, ಅದು ಗುರುಕುಲ ಪದ್ಧತಿಯಾಗಲಿ, ಆಶ್ರಮ ಶಿಕ್ಷಣ ಆಗಲಿ, ಅಥವಾ ಭಾರತೀಯ ಶಾಲೆಗಳಾಗಲಿ, ಕುಟುಂಬಗಳಾಗಲಿ, ಇದನ್ನು ನಾವು ಪಾಲಿಸ್ತಾ ಬರ್ತಾ ಇದ್ವಿ. ಬಟ್ ಅನ್ಫಾರ್ಚುನೇಟ್ಲಿ ಇತ್ತೀಚೆಗೆ ಈ ಡಿಜಿಟಲ್ ಯುಗ ಬಂದ ಮೇಲೆ, ಈ ತಂತ್ರಜ್ಞಾನ ಬಂದ ಮೇಲೆ ಈ ಜೀವನ ಕೌಶಲ್ಯಗಳು ತನ್ನಷ್ಟಕ್ಕೆ ತಾನೇ ನಶಿಸಿ ಹೋದಂತಹ ಸಂದರ್ಭ. ಅದಕ್ಕೆ ಒಂದು ಚುಟುಕ ಇದೆ. ಏನಂದರೆ, ಊರಲ್ಲೇಕೋ ಬೇವಿನ ಮರಗಳು ಕಡಿಮೆಯಾಗಿವೆ, ಅದಕ್ಕೇಕೋ ಮನಸ್ಸಿನಲ್ಲಿ ಕಹಿ ಹೆಚ್ಚಾಗಿದೆ, ಎಲ್ಲರ ಮನಸ್ಸಿನಲ್ಲಿ ಕಹಿ ಹೆಚ್ಚಾಗಿದೆ. ಊರಿನಲ್ಲಿ ಮುಂಜಾನೆ ಉಂಜೆಗಳ ಸದ್ದು ಕಡಿಮೆಯಾಗಿದೆ. ಉಂಜೆಗಳ ಸದ್ದು, ಕೂಗಿನ ಸದ್ದು ಕಡಿಮೆಯಾಗಿದೆ. ಅದಕ್ಕೇಕೋ ಕಾಣೆ ಇಂದು ಸಮಾಜದಲ್ಲಿ ಜಂಬದ ಕೋಳಿಗಳ ಸದ್ದು ಹೆಚ್ಚಾಗಿದೆ. ಗುಪ್ತವಾಗಿ ದಾನ ಕೊಟ್ಟು ಮೌನವಾಗಿರುವವರ ಸಂಖ್ಯೆ ಕಡಿಮೆಯಾಗಿದೆ. ಇಂದು ಒಂದಿಷ್ಟು ದಾನ ಕೊಟ್ಟು ಫ್ಲೆಕ್ಸ್ ಹಾಕುವವರ ಹಾವಳಿ ಹೆಚ್ಚಾಗಿದೆ. ಒಂದಿಷ್ಟು ಹಣ ಕೊಟ್ಟು ಫ್ಲೆಕ್ಸ್ ಹಾಕುವವರ ಹಾವಳಿ ಹೆಚ್ಚಾಗಿದೆ. ಮತ್ತೆ ಮನೆಯಲ್ಲಿ ಕುಟುಂಬಸ್ಥರೆಲ್ಲ ಅಡಿಗೆ ಮಾಡಿ ಕೂತುಂಡು ಊಟ ಮಾಡುವವರ ಸಂಖ್ಯೆ ಕಡಿಮೆಯಾಗಿದೆ. ಅದಕ್ಕೆ ಕಾರಣ ಸಮಾಜದಲ್ಲಿ ಇಂದು ಸ್ವಿಗ್ಗಿ ಜೊಮ್ಯಾಟೋಗಳ ಹಾವಳಿ ಹೆಚ್ಚಾಗಿದೆ. ಪರಸ್ಪರ ಕಂಡಾಗ ಕೈಕುಲುಕಿ ಬೆಂತಟ್ಟುವವರ ಸಂಖ್ಯೆ ಕಡಿಮೆಯಾಗಿದೆ. ಜೊತೆಯಲ್ಲಿದ್ದು ಬೆನ್ನಿಗೆ ಚೂರಿ ಹಾಕುವವರ ಸಂಖ್ಯೆ ಹೆಚ್ಚಾಗಿದೆ. ಪರಸ್ಪರ ಕಂಡಾಗ ಮುಗುಳ್ನಕ್ಕುವವರ ಸಂಖ್ಯೆ ಕಡಿಮೆಯಾಗಿದೆ. ಮಾತನಾಡುವವರ ಸಂಖ್ಯೆ ಕಡಿಮೆಯಾಗಿದೆ.
ಬಲವಂತವಾಗಿ ಸೆಲ್ಫಿಯ ಮುಂದೆ ಅಲ್ಕಿರಿಯುವವರ ಸಂಖ್ಯೆ ಹೆಚ್ಚಾಗಿದೆ. ಬಲವಂತವಾಗಿ ಸೆಲ್ಫಿಯ ಮುಂದೆ ಅಲ್ಕಿರಿಯುವವರ ಸಂಖ್ಯೆ ಹೆಚ್ಚಾಗಿದೆ. ಆತ್ಮೀಯ ಬಂಧುಗಳೇ, ಪ್ರಸ್ತುತ ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಜೀವನ ಕೌಶಲ್ಯಗಳ ಪಾಠದ ಕೊರತೆ ಕಡಿಮೆ ಆಗಿದೆ. ಅದಕ್ಕಾಗಿ ಯುವ ಸಮುದಾಯದಲ್ಲಿ ವಿದ್ಯಾರ್ಥಿಗಳಲ್ಲಿ ಮಾನಸಿಕ ಮತ್ತು ದೈಹಿಕ ಸಮಸ್ಯೆಗಳು ಹೆಚ್ಚಾಗಿದೆ. ಮಾನಸಿಕ ಮತ್ತು ದೈಹಿಕ ಸಮಸ್ಯೆಗಳು ಹೆಚ್ಚಾಗಿದೆ. ಆ ಹೆಚ್ಚಾಗಿರೋದನ್ನು ಹೋಗಲಾಡಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಈ ರೀತಿಯ ವಿಚಾರಣಾ ಸಂಕಿರಣಗಳ ಅಗತ್ಯವಿದೆ ಅಂತ ನಾನು ಹೇಳೋದಕ್ಕೆ ಬಯಸ್ತೇನೆ. ಆ ನಿಟ್ಟಿನಲ್ಲಿ ಇವತ್ತು ಒಂದು ಎಜುಕೇಷನ್ ಡಿಪಾರ್ಟ್ಮೆಂಟ್ ಒಂದು ಅರ್ಥಪೂರ್ಣವಾದಂತಹ ಅಂತಾರಾಷ್ಟ್ರೀಯ ವಿಚಾರ ಸಮ್ಮೇಳನವನ್ನು ಆಯೋಜಿಸಿದೆ. ಬಹುಮುಖ್ಯವಾಗಿ ತಮಗೆ ನಾನು 2 ದಿನದ ಕಾರ್ಯಾಗಾರದ ಹೇಳೋದ್ರ ಜೊತೆ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ಒಂದು ಎಜುಕೇಷನ್ ಡಿಪಾರ್ಟ್ಮೆಂಟ್ ಅಂತಕ್ಕಂಥದ್ದು ವಿಶ್ವವಿದ್ಯಾನಿಲಯದ ಘನತೆ ಗೌರವವನ್ನು ಹೆಚ್ಚಿಸುವಲ್ಲಿ ಶೈಕ್ಷಣಿಕವಾಗಿ ಅದರದೇ ಆದ ಒಂದು ಕೊಡುಗೆಯನ್ನು ನೀಡಿದೆ. ಅದರಲ್ಲಿ ಆ ವಿಭಾಗಕ್ಕೆ ಮತ್ತು ಲಕ್ಷ್ಮೀ ಮೇಡಮ್ ಅವರಿಗೆ ನಾನು ಮೊದಲಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಬಹುಶಃ 2 ವಿಶ್ವಕೋಶಗಳನ್ನು ಪ್ರಕಟಿಸಿರ್ತಕ್ಕಂತಹ 3 ವ್ಯಾಲ್ಯೂಮ್ ಅಲ್ಲಿ ವಿಶ್ವಕೋಶಗಳನ್ನು ಪ್ರಕಟಿಸಿರ್ತಕ್ಕಂತಹ ಒಂದು ಕೀರ್ತಿ ಆ ಎಜುಕೇಷನ್ ಡಿಪಾರ್ಟ್ಮೆಂಟ್ಗೆ ಸಲ್ಲುತ್ತೆ. ಜೊತೆಗೆ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಕಾರ್ಯಾಗಾರಗಳನ್ನು ವಿಚಾರ ಸಂಕಿರಣಗಳನ್ನು ಸಾಕಾಗಷ್ಟು ಮಾಡಿದ್ದಾರೆ. ಮತ್ತು ಅದರಲ್ಲೂ ಲಕ್ಷ್ಮೀ ಮೇಡಮ್ ಅವರು ಸುಮಾರು 20ಕ್ಕೂ ಹೆಚ್ಚು ಕೃತಿಗಳನ್ನು, ಅದು ರಿಸರ್ಚ್ ಮೆಥಡಾಲಜಿ ಆಗಿರ್ಬೋದು, ಎಜುಕೇಷನ್ ಆಗಿರ್ಬೋದು, ಅಥವಾ ಎಥಿಕ್ಸ್ ಇನ್ ರಿಸರ್ಚ್ ಆಗಿರ್ಬೋದು, ಇಂತಹ ಹಲವಾರು ಪುಸ್ತಕಗಳನ್ನು ಸಾಹಿತ್ಯ ಕ್ಷೇತ್ರಕ್ಕೆ, ಶಿಕ್ಷಣ ಕ್ಷೇತ್ರಕ್ಕೆ ಕೊಡುಗೆಯನ್ನು ಕೊಟ್ಟಂತಹ ಪ್ರೊಫೆಸರ್ ಎನ್ ಲಕ್ಷ್ಮೀ ಮೇಡಮ್ ಅವರ ನೇತೃತ್ವದಲ್ಲಿ ನಿನ್ನೆ ಮತ್ತು ಇಂದು ನಡೆದಂತಹ ಒಂದು ಅಂತಾರಾಷ್ಟ್ರೀಯ ವಿಚಾರ ಸಮ್ಮೇಳನ ಬಹಳ ಸಂಕೀರ್ಣ, ಬಹಳ ಅರ್ಥಪೂರ್ಣವಾಗಿ ಆಚರಣೆ ಆಯಿತು. ಬಹುಶಃ ನಿನ್ನೆ ಈ ಒಂದು ಅಂತಾರಾಷ್ಟ್ರೀಯ ಸಮ್ಮೇಳನವನ್ನು ಘನತೆವೆತ್ತ ನಮ್ಮ ಮಾನ್ಯ ಕುಲಪತಿಗಳಾದಂತಹ ಪ್ರೊಫೆಸರ್ ಅಲ್ಸೆ ಸರ್ ಅವರು ಅಧ್ಯಕ್ಷತೆಯಲ್ಲಿ ಉದ್ಘಾಟನೆ ನಡೆಯಿತು. ಇದರ ಜೊತೆಗೆ ಆ ಉದ್ಘಾಟನೆಯ ಕಾರ್ಯಕ್ರಮದಲ್ಲಿ ದಿಕ್ಸೂಚಿಯ ಭಾಷಣ ಅಥವಾ ಕೀನೋಟ್ ಅಡ್ರೆಸ್ ಅನ್ನ ನಮ್ಮ ಗುಲ್ಬರ್ಗ ಕಲಬುರಗಿ ಸೆಂಟ್ರಲ್ ಯೂನಿವರ್ಸಿಟಿಯ ಎಜುಕೇಷನ್ ವಿಭಾಗದ HOD ಮತ್ತೆ ಡೀನ್ ಎಜುಕೇಷನ್ ರವರಾದಂತಹ ಪ್ರೊಫೆಸರ್ GR ಅಂಗಡಿ ಸರ್ ಅವರು ಅದರಲ್ಲಿ ಏನು ಡಿಜಿಟಲ್ ಯುಗದಲ್ಲಿ ಒಂದು ಲೈಫ್ ಸ್ಕಿಲ್ಸ್ ಇಂಪಾರ್ಟೆನ್ಸು ಏನಿದೆ ಅನ್ನೋದ್ರ ಬಗ್ಗೆ ಬಹಳ ಒಂದು ಥಾಟ್ ಪ್ರೊವೋಕಿಂಗ್ ಸ್ಪೀಚನ್ನು ಕೊಟ್ಟರು. ಆ ನಂತರದಲ್ಲಿ ಬೆಳಗಿನ ಸೆಷನ್ ಆದಮೇಲೆ ಆಫ್ಟರ್ ಇನಾಗರೇಷನ್ ನಮ್ಮ ರೀಜನಲ್ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಷನ್ ರಿಟೈರ್ಡ್ ಪ್ರೊಫೆಸರ್ ಆದಂತಹ ಪ್ರೊಫೆಸರ್ ಪ್ರಹ್ಲಾದ್ ಸರ್ ಅವರು ಇಂಪಾರ್ಟೆನ್ಸ್ ಆಫ್ ಲೈಫ್ ಸ್ಕಿಲ್ಸ್ ಬಗ್ಗೆ ಒಂದು ವಿಶೇಷ ಉಪನ್ಯಾಸವನ್ನು ಕೊಟ್ಟರು. ಮತ್ತೆ ಡಾಕ್ಟರ್ ಇಂದುಮತಿ ಮೇಡಮ್ ಅವರು ಸಹ ಆ ಕಾರ್ಯಕ್ರಮದಲ್ಲಿ ಲೈಫ್ ಸ್ಕಿಲ್ಸ್ ಇಂಪ್ಲಿಮೆಂಟೇಷನ್ ಟು ಸ್ಪೆಷಲ್ ಚಿಲ್ಡ್ರನ್ಸ್ ಟಾಪಿಕ್ ಕುರಿತಾಗಿ ಒಂದು ವಿಶೇಷ ಉಪನ್ಯಾಸವನ್ನ ಪ್ರಸ್ತುತಪಡಿಸಿದ್ರು. ಅದು ನಮ್ಮೆಲ್ಲ ಒಂದು ರೀತಿಯ ವಿವಿಧ ಕ್ಷೇತ್ರದಲ್ಲಿ ನಾವು ಲೈಫ್ ಸ್ಕಿಲ್ ಅನ್ನ ಟ್ರೈನಿಂಗ್ ಕೊಡ್ತಾ ಇದ್ದೀವಿ, ಇಂಟರ್ವೆನ್ಷನ್ ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ. ನಮಗೆ ಅದರಿಂದ ಹೆಚ್ಚಿನ ಮಾಹಿತಿ ಸಂಶೋಧಕರಿಗೆ ಮತ್ತು ನಮ್ಮ ತರ ಉಪನ್ಯಾಸಕರಿಗೂ ಕೂಡ ಹೆಚ್ಚಿನ ಮಾಹಿತಿ ಈ ಸಮ್ಮೇಳನದಿಂದ ದೊರೆತಿದೆ. ಆನಂತರ ಆಫ್ಟರ್ನೂನ್ ಸೆಷನ್ ಅಲ್ಲಿ ಪ್ಯಾರಲಲ್ ಸೆಷನ್ಸ್ 2 ಸೆಷನ್ಸ್ಗಳು ವಿವಿಧ ರಿಸರ್ಚ್ ಸ್ಕಾಲರ್ಸ್ ಆಗಲಿ, ಟೀಚರ್ಸ್ ಆಗಲಿ, ಟೀಚರ್ ಎಜುಕೇಟರ್ಸ್ ಆಗಲಿ, ಸೈಕಾಲಜಿಸ್ಟ್ಗಳಾಗಲಿ ಅಥವಾ ಲೈಫ್ ಸ್ಕಿಲ್ಸ್ ಕೌನ್ಸಿಲರ್ಸ್ಗಳಾಗಲಿ ಇವರಿಬ್ಬರೂ ಕೂಡ ಮತ್ತೆ ಕಾವೇರಿ ಆಡಿಟೋರಿಯಂ ಮತ್ತು ನಳ ಬಿಲ್ಡಿಂಗ್ ಎರಡಲ್ಲೂ ಕೂಡ ಪ್ಯಾರಲಲ್ ಸೆಷನ್ ನಡೀತು. ಅದರಲ್ಲಿ ಬಹುಶಃ ನಮ್ಮ ವಿವಿಧ ಎಜುಕೇಷನ್ ಪ್ರೊಫೆಸರ್ ಯರ್ರಿಸ್ವಾಮಿ ಅವರಾಗಿರ್ಬೋದು, ಮತ್ತು ಪ್ರೊಫೆಸರ್ ನಾಗೇಂದ್ರ ಕುಮಾರ್ ಸರ್, ಪ್ರೊಫೆಸರ್ ಜಾನಕಿ ಮೇಡಮ್, ಪ್ರೊಫೆಸರ್ ಕೃಷ್ಣಪ್ಪ ಸರ್, ಈ ರೀತಿಯ ನಮ್ಮ ಶಿಕ್ಷಣ ಕ್ಷೇತ್ರದ ಪ್ರಾಧ್ಯಾಪಕರುಗಳ ನೇತೃತ್ವದಲ್ಲಿ ನಾವು ಬಹಳ ಇಂಪಾರ್ಟೆಂಟ್ ಸೆಷನ್ಗಳನ್ನು ನಡೆಸಿದ್ದೀವಿ. ಜೊತೆಗೆ ಇವತ್ತು ಬೆಳಗಿನ ಸೆಷನ್ಗಳಲ್ಲಿ 3 ಟೆಕ್ನಿಕಲ್ ಸೆಷನ್ಸು, 2 ಪ್ಯಾರಲಲ್ ಆಫ್ಲೈನ್ ಸೆಷನ್ಸು ಮತ್ತು ಇನ್ನೊಂದು ಆನ್ಲೈನ್ ಸೆಷನನ್ನು ನಾವು ಮುಗಿಸಿದ್ದೀವಿ. ಒಟ್ಟಿಗೆ ಮೇಡಮ್ ಅವ್ರು ಹೇಳ್ದಂಗೆ 108 ರಿಸರ್ಚ್ ಪೇಪರ್ಸ್ ಆಫ್ಲೈನಲ್ಲಿ ಪ್ರೆಸೆಂಟ್ ಆಗಿದೆ. ಇನ್ ಪ್ರೆಸೆನ್ಸ್ 108 ಸಂಶೋಧನಾ ಪತ್ರಿಕೆಗಳು ಪ್ರಕಟ ಆಗಿದೆ. ಜೊತೆಗೆ 15 ಆನ್ಲೈನಲ್ಲಿ ಪೇಪರ್ ಪ್ರಕಟ ಆಗಿದೆ. ಜೊತೆಗೆ ನಿನ್ನೆ ಈ ಒಂದು ಸಂಶೋಧನೆ ಪ್ರಕಟಣೆಗಳ ಜೊತೆಗೆ ಅಚಲ ಸಾಂಸ್ಕೃತಿಕ ಟ್ರಸ್ಟ್ ಜೊತೆ ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಸಹ ಈ ಸಮ್ಮೇಳನದಲ್ಲಿ ಬಹಳ ಸಂತೋಷದಾಯಕವಾಗಿ ಆಚರಿಸಿದ್ದೇವೆ. ಜೊತೆಗೆ ಬಹಳ ಬಹುಮುಖ್ಯವಾದಂತಹ ಕಾನ್ಫರೆನ್ಸ್ ಘಟ್ಟ ಅಂದರೆ ಅದು ಎಥಿಕ್ಸ್ ಇನ್
ರಿಸರ್ಚ್ ಕುರಿತಾಗಿ ISBN ಅಲ್ಲಿ ಪಬ್ಲಿಷ್ ಆದಂತಹ ಒಂದು ಪುಸ್ತಕ, ಮತ್ತೆ ಲೈಫ್ ಸ್ಕಿಲ್ಸ್ ಅಂಡ್ ವೆಲ್ಬೀಯಿಂಗ್ ಆಫ್ ಚಿಲ್ಡ್ರನ್ ಅಂಡ್ ಯೂತ್ ಇನ್ ದ ಡಿಜಿಟಲ್ ವರ್ಲ್ಡ್ ಅನ್ನುವಂತಹ ಸಾಫ್ಟ್ ಪ್ರತಿ. ಅದು ಬಹುಶಃ ISSN ಜೊತೆಗೆ ಇಂಪ್ಯಾಕ್ಟ್ ಫ್ಯಾಕ್ಟರ್ 6.25 ಇದೆ. ಅದರಲ್ಲಿ ತಮ್ಮೆಲ್ಲ ಲೇಖನಗಳು ಪ್ರಕಟ ಆಗ್ತಾ ಇದೆ. ಮುಂದೆ ಹಾರ್ಡ್ ಕಾಪಿಯೂ ಕೂಡ ಎಜುಕೇಶನ್ ಡಿಪಾರ್ಟ್ಮೆಂಟ್ ಇಂದ ಪ್ರೊವೈಡ್ ಆಗ್ತದೆ. ಅದನ್ನು ನೀವು ಸದುಪಯೋಗವನ್ನ ಪಡಿಸ್ಕೋಬಹುದು. ಇದಿಷ್ಟು ಸೆಷನ್ಗಳು ಬಹಳ ಅರ್ಥಪೂರ್ಣವಾಗಿ ನಡೆದಿದೆ. ಜೊತೆಗೆ ಈ ಕಾನ್ಫರೆನ್ಸ್ ಅಲ್ಲಿ ಅಭಿವ್ಯಕ್ತಪಡಿಸಿದಂತಹ ಹೈಲೈಟ್ಸ್ಗಳನ್ನ ವರದಿ ರೂಪದಲ್ಲಿ ಸಿದ್ಧಪಡಿಸಿ, ಅದು ಪ್ರೈಮರಿ ಲೆವೆಲ್ ಅಲ್ಲಾಗ್ಬೋದು, ಹೈಸ್ಕೂಲ್ ಲೆವೆಲ್ ಅಲ್ಲಾಗ್ಬೋದು, ಅಥವಾ PUC ಲೆವೆಲ್ ಅಥವಾ ಕಾಲೇಜ್ ಲೆವೆಲ್ ಅಲ್ಲಾಗ್ಬೋದು, ಮಕ್ಕಳಿಗೆ ಲೈಫ್ ಸ್ಕಿಲ್ಸ್ ಎಜುಕೇಶನ್ ಅನ್ನ ಪ್ರಾಮುಖ್ಯತೆ ಎಷ್ಟಿದೆ ಅನ್ನೋದನ್ನ ವಿಷಯ ಪರಿಣಿತರ ಒಂದು ಅಭಿಪ್ರಾಯ ಮತ್ತೆ ದೃಷ್ಟಿಕೋನ ಮತ್ತೆ ಸಂಶೋಧನಾ ಆಧಾರಿತ ವರದಿಯನ್ನು ಸಿದ್ಧಪಡಿಸಿ ಸರ್ಕಾರಕ್ಕೆ ಸಲ್ಲಿಸುವಂತಹ ಕಾರ್ಯವನ್ನು ಸಹ ಈ ಕಾನ್ಫರೆನ್ಸ್ ಮಾಡ್ತಾ ಇದೆ ಅನ್ನೋದನ್ನ ತಮ್ಮ ಗಮನಕ್ಕೆ ತರ್ತಾ, ಒಟ್ಟಿನಲ್ಲಿ ಹೇಳೋದಾದ್ರೆ 2 ದಿನಗಳ ಒಂದು ಅಂತಾರಾಷ್ಟ್ರೀಯ ವಿಚಾರ ಸಮ್ಮೇಳನ ಏನಿದೆ ಅದು ಬಹಳ ಜ್ಞಾನ ಆಧಾರಿತ ಮತ್ತೆ ಕೌಶಲ್ಯ ಆಧಾರಿತವಾಗಿ ಮತ್ತೆ ಹೊಸ ಹೊಸ ಚಿಂತನೆಗಳನ್ನ ಜೀವನ ಕೌಶಲ್ಯಗಳ ದೃಷ್ಟಿಕೋನದಲ್ಲಿ ಕಲಿಯುವ ನಿಟ್ಟಿನಲ್ಲಿ ಬಹಳ ಸಮರ್ಪಕವಾಗಿ ಅರ್ಥಪೂರ್ಣವಾಗಿ ನಡೀತು ಅನ್ನುವುದನ್ನ ತಮ್ಮ ಮುಂದೆ ವರದಿಯನ್ನ ಪ್ರಸ್ತುತಪಡಿಸ್ತಾ, ಈ ವರದಿಯನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸಲು ಅವಕಾಶ ಮಾಡಿಕೊಟ್ಟಂತಹ ಶಿಕ್ಷಣ ವಿಭಾಗಕ್ಕೆ ಮಾನ್ಯ ಡೀನ್ ಶೈಕ್ಷಣಿಕರವರಿಗೆ ವಂದಿಸುತ್ತಾ ನನ್ನ ವರದಿಯನ್ನ ಪೂರ್ಣಗೊಳಿಸ್ತಾ ಇದ್ದೇನೆ. ಧನ್ಯವಾದಗಳು. ನಮ್ಮ ಚುಟುಕುಗಳ ಜೊತೆಗೆ ವಿಸ್ತಾರವಾಗಿ ಸಮ್ಮೇಳನದ ವರದಿಯನ್ನು ಮಂಡಿಸಿದಂಥ ಡಾಕ್ಟರ್ ಮಂಜುನಾಥ್ ಪಿ ಅವರಿಗೆ ಧನ್ಯವಾದಗಳು. ಈಗ ಕಾರ್ಯಕ್ರಮದ ಸಮಾರೋಪ ಸಮಾರಂಭ ಭಾಷಣವನ್ನು ನೆರವೇರಿಸಿಕೊಡಲಿದ್ದಾರೆ ಡಾಕ್ಟರ್ ಪ್ರತಿಭಾ ಪಾರ್ಶ್ವನಾಥ್, ಪ್ರಾಂಶುಪಾಲರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು KR ಪುರ, ಬೆಂಗಳೂರು.